ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಲತಾ. ಸ್ನೇಹಿತರೆ, ಇವತ್ತು ನಾನು ಒಬ್ಬರು ವಿಶಿಷ್ಟ ವ್ಯಕ್ತಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ಆ ವ್ಯಕ್ತಿಯ ಹೆಸರು ಶ್ರೀ ನಾಗತಿಹಳ್ಳಿ ರಮೇಶ್. ಅವರನ್ನ ಪರಿಚಯ ಮಾಡಿಕೊಡೋದು ಇದರ ಉದ್ದೇಶ ಅಲ್ಲ. ಆದರೆ ಯಾಕೆ ಅಂದರೆ ಅವರು ಇಡೀ ಕನ್ನಡ ಸಾಂಸ್ಕೃತಿಕ ಲೋಕ, ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಆದರೂ ಕೂಡ ನನ್ನ ಒಂದು ದೃಷ್ಟಿಕೋನದ ಮೂಲಕ ಅವರ ಬದುಕು, ವ್ಯಕ್ತಿತ್ವ, ಬರಹವನ್ನ ಒಂದು ಸಣ್ಣದೊಂದು ವಿಶ್ಲೇಷಣೆ ಮೂಲಕ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ನಾಗತಿಹಳ್ಳಿ ರಮೇಶ್ ಅವರು ನನಗೆ ಪರಿಚಯ ಆಗಿದ್ದು ಒಂದು 25 ವರ್ಷಗಳಾಗಿರ್ಬೋದು. ಇದೊಂದು ರೀತಿಯಲ್ಲಿ ಆಕಸ್ಮಿಕ ಭೇಟಿ. ಆದರೆ ಅದಕ್ಕೂ ಮುಂಚೆ ನನಗೆ ಅವರ ಪತ್ರಿಕೆ, ಅವರ ಪತ್ರಿಕಾನುಭವ, ಅವರ ಸಾಹಿತ್ಯ ಕ್ಷೇತ್ರದ ಅನುಭವ ಇವೆಲ್ಲವುಗಳ ಪರಿಚಯ ಪರೋಕ್ಷವಾಗಿತ್ತು. ಪ್ರತ್ಯಕ್ಷವಾಗಿ ನಾನು ಭೇಟಿಯಾಗಿದ್ದು ಬದನವಾಳುವಿನ ಒಂದು ಕಾರ್ಯಾಗಾರದಲ್ಲಿ. ಆಗ ಅವರು ನನಗೆ ಒಂದು ಕಿರುಚಿತ್ರಗಳ ಸರಣಿ ಆಲ್ಬಮ್ಗಳನ್ನ ಕೊಟ್ಟರು. ಹಾಗಾಗಿ ನಾನು ಅಲ್ಲಿ ಅಷ್ಟೇನು ಆಸಕ್ತಿ ತೋರಿಸ್ಲಿಲ್ಲ, ಆಕಸ್ಮಿಕ ಪರಿಚಯ ಆಗಿದ್ರಿಂದ. ಆನಂತರ ಆ ಕಿರುಚಿತ್ರಗಳನ್ನ ನೋಡ್ತಾ, ಆಲ್ಬಮ್ನ ಹಾಡುಗಳನ್ನ ಕೇಳ್ತಾ ಅವ್ರ ಬಗ್ಗೆ ಬಹಳ ಕುತೂಹಲ ಉಂಟಾಯಿತು ನನಗೆ. ಆ ನಂತರ ಅವರ ಒಡನಾಟಕ್ಕೆ ಬಂದೆ ನಾನು. ಆ ಒಡನಾಟದಲ್ಲಿ ಅವರ ವ್ಯಕ್ತಿತ್ವದ ಹಿಂದೆ ಇದ್ದಂತಹ ಅಪಾರವಾದಂತಹ ಅನುಭವ, ಹಾಗೇನೆ ವಿಶಿಷ್ಟವಾದಂತಹ ಸಾಧನೆ, ಅವರ ಬರಹಗಳ ವೈಶಿಷ್ಟ್ಯ ಮತ್ತೆ ಅವರ ಆಸಕ್ತಿಯ ಕ್ಷೇತ್ರ ಇವೆಲ್ಲ ನನ್ನ ಒಂದು ರೀತಿಯಲ್ಲಿ ಹಿಡಿದಿಟ್ಕೊಂಡು, ಹಾಗಾಗಿ ಅವರ ಒಡನಾಟದಲ್ಲಿ ಹಾಗೆ ನಾನು ಬೆಳೀತಾ ಬೆಳೀತಾ ಒಂದೊಂದೇ ಮೆಟ್ಟಲುಗಳನ್ನ ಅವ್ರ ಜೊತೆ ನಾನು ಸವೆಸ್ತಾ ಆ ಪಯಣದಲ್ಲಿ ಬಂದಾಗ ಇಂದಿನವರೆಗೂ ಕೂಡ ಅವರ ವ್ಯಕ್ತಿತ್ವದಲ್ಲಿ ಇರುವಂತ ವಿಶಿಷ್ಟ ಒಂದು ಪ್ರತಿಭೆ, ಅವರ ಒಂದು ಶಕ್ತಿ ಇವುಗಳನ್ನೆಲ್ಲ ನಾನು ನಿಮ್ಗೆ ಹೇಳಬೇಕು ಅಂತ ಬಯಸ್ತೇನೆ. ಮೂಲತಃ ನಾಗತಿಹಳ್ಳಿ ರಮೇಶ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಗ್ರಾಮದವರು. ಅವರ ಬಾಲ್ಯ ಬಹಳ ವಿಶಿಷ್ಟವಾಗಿತ್ತು. ಬಹಳ ಕಷ್ಟದಲ್ಲಿ ಬೆಳೆದರು. ಅದರ ಹೆಚ್ಚು ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ. ಅವರು ಒಂದು ರೀತಿಯಲ್ಲಿ ಏಕಲವ್ಯ ವಿದ್ಯೆಯ ಮೂಲಕ ತಮ್ಮ ಸಾಧನೆಯನ್ನ, ಮೆಟ್ಟಲನ್ನ ಒಂದೊಂದಾಗಿ ಏರ್ ಬಂದವರು. ಆರಂಭದಲ್ಲಿ ಬಡತನದಲ್ಲಿ ಬೆಳೆದು ಹಾಸ್ಟೆಲ್ನಲ್ಲಿ ಓದ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಸೇರಿ ಅಲ್ಲಿ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡು ವಿಜ್ಞಾನದ ವಿದ್ಯಾರ್ಥಿಯಾಗಿ, ಕಾನೂನು ವಿದ್ಯಾರ್ಥಿಯಾಗಿ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡು ಬಂದರು. ಹಾಗೆ ಆ ಅನುಭವಗಳನ್ನ ಪಡೆದುಕೊಂಡು ಬಂದ ಹಾಗೇನೆ ಅವರು ಒಂದು ರೀತಿಯಲ್ಲಿ ಪತ್ರಿಕೆ ಹಂಚ್ತಾ ಸಂಜೆ ಕಾಲೇಜಿನ ವಿದ್ಯಾರ್ಥಿಯಾಗಿ ಬೆಳೀತಾ ಬೆಳೀತಾ ತಾನೂ ಕೂಡ ಒಬ್ಬ ಪತ್ರಿಕೋದ್ಯಮಿ ಆಗ್ತೀನಿ, ಸಂಪಾದಕನಾಗ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡವರಲ್ಲ. ಆದರೆ ಒಂದು ರೀತಿಯಲ್ಲಿ ಅದು ಅವರೊಳಗೆ ಛಲವನ್ನ ಹುಟ್ಟಿಸ್ತು. ಅವರ ಬದುಕಿನ ಅನುಭವಗಳನ್ನ ಕೇಳ್ತಾ ಹೋದಾಗೆ ನನಗೆ ಇವೆಲ್ಲ ಅರ್ಥ ಆಗೋಕ್ ಶುರುವಾಯಿತು. ಹೇಗೆ ಒಂದು ಅನಾಥ ಪ್ರಜ್ಞೆಯನ್ನ ಯಾವುದೇ ವಿದ್ಯಾರ್ಥಿಯಾಗಲಿ ವಿದ್ಯಾರ್ಥಿನಿಯಾಗಲಿ ಹಳ್ಳಿಗಾಡಿನಿಂದ ಬಂದಂತಹ ಪ್ರತಿಭಾಶಾಲಿಗಳು ತಮ್ಮ ಪ್ರತಿಭೆಯನ್ನ ಹೊರಹಾಕ್ಲಾರದೆ ಬಹಳಷ್ಟು ಒದ್ದಾಡುವಂತ ಸಂದರ್ಭದಲ್ಲಿ, ಕೀಳರಿಮೆಯಿಂದ ನರಳುವಂತ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ನಾಗತಿಹಳ್ಳಿ ರಮೇಶ್ ಅವರ ಈ ವಿದ್ಯಾರ್ಥಿ ದೆಸೆಯ ಅನುಭವಗಳು ಒಂದು ಪಾಠ ಅಂತ ನನಗೆ ಬಹಳ ಸಲ ಅನಿಸಿದೆ. ಆ ನಂತರ ಅವರು ಬೇರೆ ಬೇರೆ ಕವಿತೆಗಳನ್ನ ಬರೀತಾ ಹೋದ್ರು. ವಿದ್ಯಾರ್ಥಿ ದೆಸೆಯಲ್ಲಿ ಚರ್ಚಾಪಟುವಾಗಿ 150ಕ್ಕೂ ಹೆಚ್ಚು ಚರ್ಚಾ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನ ಗಿಟ್ಟಿಸ್ಕೊಳ್ತಾ ತಮ್ಮ ಕೀಳರಿಮೆ, ಅವಮಾನ, ಬಡತನವನ್ನ ಮೆಟ್ಟಿ ನಿಂತು ಬೆಳೆದ್ರು. ಆ ಸಂದರ್ಭದಲ್ಲಿ ಅವರು ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಟ್ರು. ಸ್ಪರ್ಧಾ ಪ್ರಪಂಚ ಅನ್ನುವಂತಹ ಕನ್ನಡದಲ್ಲೇ ಒಂದು ವಿಶಿಷ್ಟವಾದಂತಹ ಮೊದಲನೇ ಪ್ರಯೋಗ ಅನ್ನಬಹುದಾದಂತಹ ಒಂದು ಮಾಸಪತ್ರಿಕೆಯನ್ನ ರೂಪಿಸಿದ್ರು. ಸ್ಪರ್ಧಾ ಪ್ರಪಂಚ ಅಂದಿನ ಕಾಲಘಟ್ಟದಲ್ಲಿ 90ರ ಕಾಲಘಟ್ಟದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತು. ಒಂದು ಪ್ರಪಂಚದಲ್ಲಿ ಸ್ಪರ್ಧಾ ಪ್ರಪಂಚ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತು. ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ತಾಯ್ತನದಲ್ಲಿ ಗೈಡ್ ಆಗಿ, ತಂದೆಯ ರೀತಿಯಲ್ಲಿ ಶಿಕ್ಷಕನ ರೂಪದಲ್ಲಿ
ಜ್ಞಾನದ ಗಂಗೆಯ ರೂಪದಲ್ಲಿ ಬೆಳೀತಾ ಬಂತು. ಬಹಳಷ್ಟು ಜ್ಞಾನ ಪ್ರಸಾರವನ್ನ ಹಾಗೆ ಪ್ರಸಾರ ಸಂಖ್ಯೆಯನ್ನು ಪಡೆದು ಇಡೀ ರಾಜ್ಯಾದ್ಯಂತ ಅದು ಮನೆ ಮಾತಾಯಿತು. ಆ ನಂತರ ಹಾಗೆ ಬೆಳೆದು ಬಂದಂತಹ ನಾಗತಿಹಳ್ಳಿ ರಮೇಶ್ ನಂತರ ತಮ್ಮ ಕಾವ್ಯಕ್ಷೇತ್ರ ಆಸಕ್ತಿಯ ಕಾವ್ಯಕ್ಷೇತ್ರಕ್ಕೆ ಕಾಲಿಟ್ರು. ಆ ಸಂದರ್ಭದಲ್ಲಿ ಅವರು ಹೊರತಂದಂತಹ ಸಮುದ್ರ ಮತ್ತು ಮಳೆ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಸಂಕಲನ ಈಗಲೂ ಕೂಡ ಅದರ ಬಗ್ಗೆ ಚರ್ಚೆಗಳು ನಡೀತಾನೆ ಇವೆ. ಆ ಕವನ ಸಂಕಲನ ಬಹಳಷ್ಟು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಳ್ಳುತ್ತಲ್ಲದೆ ಅದು ಬೇರೆ ಬೇರೆ ಭಾಷೆಗಳಿಗೆ, ತಮಿಳು, ಇಂಗ್ಲಿಷು, ಹಿಂದಿ ಭಾಷೆಗಳಿಗೆ ಅನುವಾದ ಆಯಿತು. ಆ ಕವಿತೆಯ ಸಂಕಲನಗಳು ಬಹಳಷ್ಟು ಪತ್ರಿಕೆಗಳಲ್ಲಿ ವಿಮರ್ಶೆಯನ್ನ ಪಡ್ಕೊಂಡ್ವು. ಈಗಲೂ ಕೂಡ ಅದರ ಬಗ್ಗೆ ಬಹಳಷ್ಟು ಕಡೆ ಚರ್ಚೆಗಳು ನಡೀತಾನೆ ಇವೆ. ಹಾಗೆ ಬೆಳೆದು ಬಂದಂತಹ ರಮೇಶ್ ಅವರ ಕಾವ್ಯದ ವೈಶಿಷ್ಟ್ಯ ಮತ್ತು ಬದುಕಿನ ವೈಶಿಷ್ಟ್ಯವನ್ನ ನಾನು ಎರಡು ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಇಡೀ ಬದುಕಿನ ಒಂದು ಧ್ಯೇಯವಾಕ್ಯ, ಮೊದಲನೇ ಧ್ಯೇಯವಾಕ್ಯ ಏನು ಅಂದ್ರೆ ಸಪ್ಪೆ ಅನ್ಬೇಡ, ಒಂದ್ ಕಲ್ ಉಪ್ಪು ಹಾಕು ಅನ್ನುವಂಥದ್ದು. ಅಂದ್ರೆ ಬದುಕನ್ನ ನೆಗೆಟಿವ್ ಆಗಿ ನೋಡದೆ ಪಾಸಿಟಿವ್ ಆಗಿ ನೋಡಬೇಕು ಅನ್ನುವಂಥದ್ದು. ಅದನ್ನ ಈಗಲೂ ಕೂಡ ಅವರು ಪರಿಪಾಲಿಸ್ಕೊಂಡು ಬಂದಿದ್ದಾರೆ. ಹಾಗೇನೆ ಇತ್ತೀಚೆಗೆ ಅವರು ಬಹಳಷ್ಟು ಪ್ರಬುದ್ಧತೆಯನ್ನ ಬೆಳೀತಾ ಬಂದ ಹಾಗೇನೆ ಮತ್ತೊಂದು ಧ್ಯೇಯವಾಕ್ಯ, ಬದುಕಿನ ಧ್ಯೇಯವಾಕ್ಯ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಇದೊಂದು ರೀತಿಯಲ್ಲಿ ನಮ್ಮನ್ನ ನಾವು ಒಗ್ಗೂಡಿಸ್ಕೊಂಡು ವ್ಯಕ್ತಿಗಳನ್ನ, ಸಮಾಜವನ್ನ ಮತ್ತೆ ಎಲ್ಲರನ್ನು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಸೌಹಾರ್ದಿತವಾಗಿ ಕಟ್ಟುವಂತಹ, ಅವರನ್ನ ಬೆಳೆಸುವಂತಹ, ಹೊಸ ತಲೆಮಾರನ್ನ ಕೂಡಿಸುವಂತಹ ಒಂದು ಧ್ಯೇಯವಾಕ್ಯವಾಗಿ ಬಹಳ ಪ್ರಚಲಿತದಲ್ಲಿದೆ. ಹಾಗೇನೆ ಅವರ ಹಾಡುಗಳ ಆಲ್ಬಮ್ಗಳಾಗ್ಲಿ, ಅವರ ಕಿರುಚಿತ್ರಗಳಾಗ್ಲಿ ಬಹಳಷ್ಟು ಒಂದು ಸಂದೇಶವನ್ನ ಹೇಳ್ತಾನೆ ಇವೆ. ಅದರಲ್ಲಿ ಬೇರುಗಳತ್ತ ಅನ್ನುವಂಥ ಕಿರುಚಿತ್ರವಂತೂ ಒಂದು ಕನ್ನಡದಲ್ಲೇ ವಿಶಿಷ್ಟವಾದಂತಹ ಚಿತ್ರ ಸರಣಿಯ ಪ್ರಯೋಗ. ಬಹಳ ಪುಟ್ಟ ಪುಟ್ಟ ಚಿತ್ರಗಳ ಮೂಲಕ, ಹೆಚ್ಚು ಮಾತುಗಳಿಲ್ಲದೆ ಬಹಳ ಸಣ್ಣ ಸಣ್ಣ ಚಿತ್ರಗಳ ಮೂಲಕ ದೊಡ್ಡದನ್ನ, ಚಿಕ್ಕದ್ರಿಂದ ದೊಡ್ಡದನ್ನ ಕಾಣಿಸುವಂತಹದ್ದು, ಜಗತ್ತನ್ನ ಒಂದೇ ಒಂದು ಕಣ್ಣಿನ ದೃಷ್ಟಿಯಿಂದ ಇಡೀ ವಿಶಾಲವಾದ ಜಗತ್ತನ್ನ ನೋಡುವಂತ ವಿಶಿಷ್ಟ ಬೇರೆ ಬೇರೆ ಕ್ಷೇತ್ರದ ಇದು ವಿಕಲತೆ ಮತ್ತೆ ಸಾಧ್ಯತೆ, ಅದು ವಿಮರ್ಶಾ ಕ್ಷೇತ್ರ ಆಗಿರ್ಬೋದು, ಪತ್ರಿಕಾ ಕ್ಷೇತ್ರ ಆಗಿರ್ಬೋದು, ಅದನ್ನ ಪುಟ್ಟ ಪುಟ್ಟದಾಗಿ ಬಹಳಷ್ಟು ಪರಿಣಾಮಕಾರಿಯಾಗಿ ಹೇಳದಂತಹ ಕಿರುಚಿತ್ರ. ಇದಕ್ಕೆ ಬಹಳಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಈಗಲೂ ಕೂಡ ಅದನ್ನ ವೀಕ್ಷಿಸಿದ್ರೆ ಯೂಟ್ಯೂಬ್ ನಲ್ಲಿ ಸಿಗ್ತವೆ. ಆ ಚಿತ್ರಗಳ ಸರಣಿ ಬಹಳಷ್ಟು ಸಂವೇದನಶೀಲತೆಯನ್ನ, ನಮ್ಮಲ್ಲಿ ಆಸಕ್ತಿಯನ್ನ ಹುಟ್ಟಿಸ್ತವೆ. ಹಾಗೆ ರಾಜಕೀಯ ಕ್ಷೇತ್ರ ಅಂದ್ರೆ ಅವರು ನೇರವಾಗಿ ರಾಜಕೀಯ ಮಾಡಿದವರಲ್ಲ. ಆ ರಾಜಕೀಯ ಕ್ಷೇತ್ರವನ್ನ ಅವರು ಬೇರೆ ರೀತಿಯಲ್ಲಿ ಹೇಳ್ತಾ ಹೋದ್ರು. ಅಂದ್ರೆ ಅವರು ಒಡನಾಡದಂತಹ ಧೀಮಂತ ರಾಜಕೀಯ ನಾಯಕರು, ಅವರಲ್ಲಿ ಬಹಳಷ್ಟು ಅವರನ್ನ ಪ್ರಭಾವಿಸಿದವರಲ್ಲಿ ಮೊದಲಿಗರಂದ್ರೆ ಮಲೆನಾಡ ಗಾಂಧಿ ಎಂದೇ ಹೆಸರಾದಂತಹ ಗೋವಿಂದೇಗೌಡ, ಹಾಗೇನೆ ಬುದ್ಧ ಪ್ರಜ್ಞೆಯ KH ರಂಗನಾಥ್ ಅವರು. ಅವರ ಒಡನಾಟದಲ್ಲಿ ರಾಜಕೀಯ ಪಟ್ಟುಗಳನ್ನ ಕಲಿಯಲಿಲ್ಲ ನಾಗತಿಹಳ್ಳಿ ರಮೇಶ್ ಅವರು. ಆದರೆ ರಾಜಕೀಯದ ಅಂತಃಕರಣ ಹೇಗಿರ್ಬೇಕು, ರಾಜಕಾರಣದ ಅಂತಃಕರಣವನ್ನ ಅವರು ಕಲಿತರು. ಬುದ್ಧ ಪ್ರಜ್ಞೆಯ KH ರಂಗನಾಥ್ ಅವರ ಬದುಕಿನ ಒಂದು ಆಶಯಗಳು, ಅವರ ಬದ್ಧತೆ, ಅವರ ಪ್ರಾಮಾಣಿಕತೆ ಎಲ್ಲಾ ರಾಜಕಾರಣಿಗಳಲ್ಲೂ ಇರಬೇಕು ಅನ್ನುವಂತ ಒಂದು ಚಿಂತನೆಯನ್ನ ಈಗಲೂ ಕೂಡ ರಮೇಶ್ ಅವರು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಹಾಗೇನೆ ನಾನು ಮೊನ್ನೆ ಒಬ್ರು ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದೆ. ನಾಗತಿಹಳ್ಳಿ ರಮೇಶ್ ಅವ್ರ ಬಗ್ಗೆ ಹೀಗೆ ಒಂದು ಚರ್ಚೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವರ ವಿದೇಶ ಪ್ರವಾಸಗಳ ಬಗ್ಗೆ ಒಂದು ಕುತೂಹಲಕಾರಿ ಪ್ರಶ್ನೆ ಬಂತು. ಏನು ಅದು ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ವಿದೇಶಗಳಿಗೆ, ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತೀವಿ. ಅದೊಂದು ರೀತಿನಲ್ಲಿ ಮೋಜು ಮಸ್ತಿಯ ಪ್ರವಾಸಗಳಾಗಿರ್ತವೆ. ಸಾಮಾನ್ಯವಾಗಿ ಅಲ್ಲಿ ಖುಷಿ ಪಡೋಕೆ, ಬಹಳಷ್ಟು ಸಂತೋಷ ಪಡೋಕೆ, ಕುಟುಂಬದ ಜೊತೆ ಹೋಗಿ ಒಂದು ಎಂಜಾಯ್ಮೆಂಟ್ ಮಾಡೋಕೆ ಹೋಗ್ತೀವಿ ಎಲ್ರು ಅನ್ನುವಂಥದ್ದು. ಎಲ್ರು ಬಹುತೇಕ ನಾನು ಕಂಡ ಹಾಗೆ ಅದ್ರ ಬಗ್ಗೆ ಬಂದು ಕೆಲವರು ಪುಸ್ತಕ ಬರೀತಾರೆ, ಅದನ್ನ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾರೆ. ಆದ್ರೆ ಅನೇಕ ದೇಶಗಳನ್ನ ಸುತ್ತಿರುವಂತಹ ನಾಗತಿಹಳ್ಳಿ ರಮೇಶ್ ಅವರು ಅಲ್ಲಿ ಅನಾಥರ ಮತ್ತೆ ಯಾರೂ ಕೂಡ ಮುಟ್ಟದವರ, ನಿರಾಶ್ರಿತರ ಅಂತಹ ತಾಣಗಳನ್ನ ಹುಡುಕೊಂಡು ಹೋಗಿ ಅಲ್ಲಿ ಅದನ್ನ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ, ತಮ್ಮ ಫೋಟೋಗಳಲ್ಲಿ ಅದನ್ನ ಚಿತ್ರಿಸ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯ ಅಂತ ನನ್ಗನ್ಸಿದೆ. ಎಲ್ರೂ ಕೂಡ ಏನೋ ಇದ್ರನ್ನ ನೋಡಕ್ ಹೋಗ್ತಾರೆ, ಪ್ರವಾಸಿ ತಾಣಗಳನ್ನ, ಅಲ್ಲಿನ ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ನೋಡೋಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಬದುಕದಂತಹ ಸಾಮಾನ್ಯ ಜನರ ಜೊತೆ ಒಡನಾಡ್ತಾ ನಾಗತಿಹಳ್ಳಿ ರಮೇಶ್ ಅಲ್ಲಿನ ಚಿತ್ರಣವನ್ನ ತಮ್ಮ ಪ್ರವಾಸಿ ಚಿತ್ರಣಗಳಿಗೆ ತರ್ತಾರೆ. ಹಾಗಾಗಿ ಯಾವುದೇ ಲೇಖಕ ಆಗ್ಲಿ,
ಚಿಂತಕ ಆಗಲಿ, ಅವರು ಈ ತರ ಪ್ರವಾಸಗಳಿಗೆ ಹೋದಾಗ ಇಂಥ ತಾಣಗಳನ್ನ ಹುಡುಕುವಂಥದ್ದು, ಅದನ್ನ ಕನ್ನಡಿಗರಿಗೆ ಪರಿಚಯ ಮಾಡುವಂಥದ್ದು, ಮತ್ತೆ ಅದನ್ನ ಹೊಸ ಸಂವೇದನೆಯ ಮೂಲಕ ತಲುಪುವಂಥದ್ದು ಆಗಬೇಕು ಅಂತ ನನಗೆ ಅನಿಸಿದೆ. ಹಾಗೇನೆ ರಮೇಶ್ ಅವರ ರಾಜಕೀಯ ಚಿಂತನೆ ಕೂಡ ಯಾವಾಗಲೂ ಖಡಕ್ ಆದದ್ದು. ಸಾಮಾಜಿಕ ಎಚ್ಚರ ಹಾಗೇನೆ ರಾಜಕೀಯ ನೈತಿಕ ಎಚ್ಚರ ಇವುಗಳನ್ನ ತಮ್ಮ ಮಾತುಗಳ ಮೂಲಕ, ತಮ್ಮ ವಿಡಿಯೋಗಳ ಮೂಲಕ ಯಾವುದೇ ಮುಲಾಜಿಲ್ದೆ ಖಂಡಿಸುವಂತಹ ಗುಣದ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಯಾರನ್ನೂ ನೋಯಿಸದೆ, ಯಾರನ್ನೂ ಸಂಕಷ್ಟಕ್ಕೀಡು ಮಾಡದೆ ಇದ್ದದ್ದನ್ನ ನೇರವಾಗಿ ಹೇಳುವಂತಹ ಒಂದು ಗುಣ ಮತ್ತೆ ಒಂದು ಶಕ್ತಿ, ಅದನ್ನ ಒಂದು ತಾಕತ್ತು ಅಂತ ಕೂಡ ಹೇಳ್ಬೋದು, ನಾಗತಿಹಳ್ಳಿ ರಮೇಶ್ ಅವರಲ್ಲಿ ನಾನು ಕಂಡುಕೊಂಡಂಥದ್ದು. ಅವರ ಬಹಳಷ್ಟು ವಿಡಿಯೋಗಳನ್ನ ತಾವು ನೋಡಿದಾಗ ಗೊತ್ತಾಗುತ್ತೆ, ಅವರು ಮಾಡಿರುವಂತ ಚರ್ಚೆಗಳು, ಅವರು ಹುಟ್ಟಿ ಹಾಕಿರುವಂತ ಪ್ರಶ್ನೆಗಳು ರಾಜಕೀಯವಾಗಿ ಎಷ್ಟೆಲ್ಲ ಸಂಚಲನವನ್ನ ಮೂಡಿಸಿವೆ ಅನ್ನುವಂಥದ್ದು ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೇನೆ ರಮೇಶ್ ಅವರ ಇನ್ನೊಂದು ಗುಣವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈಯಕ್ತಿಕ ಒಂದು ಸಂಬಂಧಗಳಲ್ಲಿ ಅವರು ಯಾವಾಗ್ಲೂ ಹೊಸ ತಲೆಮಾರನ್ನ, ಹೊಸ ಲೇಖಕರನ್ನ, ಹೊಸ ಪ್ರತಿಭೆಗಳನ್ನ ಯಾವಾಗ್ಲೂ ಪ್ರೋತ್ಸಾಹಿಸುವಂತವ್ರು. ಕನ್ನಡ ಸಾಂಸ್ಕೃತಿಕ ಲೋಕದ ಒಂದು ರೀತಿನಲ್ಲಿ ದಾರಿದ್ರ್ಯ ಏನು ಅಂತಂದ್ರೆ, ಒಂದು ಬಡತನ ಏನು ಅಂತಂದ್ರೆ, ಹೊಸ ತಲೆಮಾರನ್ನ ಲೇಖಕ ಆಗಿರ್ಲಿ, ಆತ ಚಿತ್ರ ನಿರ್ದೇಶಕ ಆಗಿರ್ಲಿ, ಕಲಾವಿದ ಆಗಿರ್ಲಿ, ಅಂಥವ್ರನ್ನ ಅವನು ಅಲ್ಪಸಂಖ್ಯಾತನಾಗಿರ್ಲಿ, ದಲಿತನಾಗಿರ್ಲಿ, ಹಿಂದುಳಿದನಾಗಿರ್ಲಿ, ಮಹಿಳೆ ಆಗಿರ್ಲಿ, ಅವರನ್ನ ಅಷ್ಟಾಗಿ ಯಾರು ಪ್ರೋತ್ಸಾಹ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ರಮೇಶ್ ಅಂತವ್ರು ಅದನ್ನೇ ಹುಡುಕ್ತಾರೆ, ಇಂಥವ್ರನ್ನೇ ಹುಡುಕ್ತಾರೆ. ಹೊಸಬ್ರನ್ನ ಕರ್ಕೊಂಬನ್ನಿ, ಅವ್ರನ್ನ ಪರಿಚಯ ಮಾಡಿಸೋಣ, ಅವ್ರನ್ನ ಪುಸ್ತಕ ಲೋಕಕ್ಕೆ ಕರ್ಕೊಂಬನ್ನಿ, ಅವ್ರ ಹತ್ರ ಕವಿತೆ ಬರ್ಸೋಣ, ಕಲಾವಿದರಾಗಿದ್ದರೆ ಚಿತ್ರಗಳನ್ನ ಬರ್ಸೋಣ, ತಮ್ಮ ಸ್ನೇಹಿತರ ವಲಯದಲ್ಲಿ ಅವ್ರನ್ನ ಪರಿಚಯ ಮಾಡಿಸುವಂಥದ್ದು, ಅವ್ರಿಗೆ ಹೊಸ ಲೋಕವನ್ನ ತೆರೆದು ಕೊಡುವಂಥದ್ದು. ಅದರಲ್ಲೂ ಗ್ರಾಮೀಣ ಭಾಗದಿಂದ ಬಂದಂತಹ ಮಕ್ಕಳು, ಹೆಣ್ಮಕ್ಳು, ಮತ್ತೆ ಪ್ರತಿಭಾಶಾಲಿಗಳು, ಪತ್ರಕರ್ತರು, ಹೊಸ ತಲೆಮಾರನ್ನ ಕರ್ಕೊಂಡು ಬಂದು ಮುಖ್ಯವಾಹಿನಿಗೆ ತಂದು ಅವರಲ್ಲಿರುವಂತಹ ಕೀಳರಿಮೆಯನ್ನ ತೊಡೆದು ಹಾಕುವಂತಹ ಒಂದು ದೊಡ್ಡ ವ್ಯಕ್ತಿತ್ವ ರಮೇಶ್ ಅವರದು. ಅವರ ಇತ್ತೀಚಿನ ಕವಿತೆಗಳು ಕೂಡ ಹೊಸ ದಾರಿಯನ್ನ, ಹೊಸ ಹಾದಿಯನ್ನ ತೆರೀತಾ ಬಂದಿವೆ. ಹಾಗಾಗಿ ಹಾಗೇನೆ ರಮೇಶ್ ಅವರ ಇನ್ನೊಂದು ಮುಖವನ್ನು ಕೂಡ ನಾನು ಹೇಳಬೇಕು. ಅವರು ಪತ್ರಕರ್ತರಷ್ಟೇ ಅಲ್ಲ, ರಾಜಕೀಯ ಚಿಂತಕರಷ್ಟೇ ಅಲ್ಲ, ಕವಿ ಅಷ್ಟೇ ಅಲ್ಲ, ಸಾಮಾಜಿಕ ಸಂಘಟಕ ಅಷ್ಟೇ ಅಲ್ಲ, ಆದರೆ ಅವರು ಕೃಷಿಕ ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಅವರು ಕೃಷಿಯಲ್ಲಿ ಎಲ್ಲವನ್ನು ತೊಡಗಿಸಿದ್ದಾರೆ, ಕೆಲವು ಸಲ ಕಳ್ಕೊಂಡಿದ್ದಾರೆ, ಕೆಲವು ಸಲ ಗಳಿಸಿದ್ದಾರೆ. ಹಾಗೆ ಗಳಿಸಿದ್ದನ್ನ ಎಲ್ಲ ಕಡೆ ಹಂಚಿದ್ದಾರೆ. ಅದನ್ನ ನಿರ್ಗತಿಕರಿಗೆ, ಬಡವರಿಗೆ, ಮತ್ತೆ ಪ್ರೀತಿ ಪಾತ್ರರಿಗೆ, ಯಾರು ನೊಂದವರು ಇರ್ತಾರೋ, ಯಾರು ಕಳೆದುಕೊಂಡವ್ರು ಇರ್ತಾರೋ ಅಂಥವ್ರಿಗೆ ಹಂಚ್ತಾ ಬಂದಿದ್ದಾರೆ. ಹಾಗಾಗಿ ನನ್ನ ಚಲಾವಣೆ ಕೊನೆಯ ಪೈರಿಗಾಗಿ ಅನ್ನುವಂಥದ್ದು ಅವರು ಯಾವಾಗ್ಲೂ ಹೇಳುವಂತ ಒಂದು ಮಾತು. ಅಂದ್ರೆ ನಾವು ಕೊನೆಯ ಪೈರುಗಳಿಗೆ ನೀರು ಉಣಿಸ್ಬೇಕು. ಇಲ್ಲಿ ಹತ್ತಿರದಲ್ಲಿರೋರಿಗಿಂತ ದೂರದಲ್ಲಿ ಕಾಣದೆ ಅಂತಹ ಬರಪೀಡಿತ ಜನರಿಗೆ, ಅದು ಯಾವ ರೀತಿ ಬಡತನದಲ್ಲಿ ನೊಂದಿದ್ದಾರೆ, ಯಾರು ಬೆಂದಿದ್ದಾರೆ ಅಂಥವ್ರನ್ನ ಮೇಲೆತ್ತಬೇಕು ಅನ್ನುವಂತಹ ಒಂದು ದೊಡ್ಡ ಉದಾತ್ತವಾದ ಗುಣ ರಮೇಶ್ ಅವರಲ್ಲಿ ನಾನು ಕಂಡಿದ್ದೇನೆ. ಹಾಗೇನೆ ಅವರ ಇತ್ತೀಚಿನ ಪುಸ್ತಕಗಳ ತಯಾರಿ ಎರಡು ನಡೀತಾ ಇದೆ. ಅವು ಬಹಳ ಕನ್ನಡಕ್ಕೆ ಮಹತ್ವದ ಕೃತಿಗಳು. ಅವುಗಳು ಸದ್ಯದಲ್ಲೇ ಬರಲಿವೆ. ಬಯಲೆ ಕನ್ನಡಿ ಮತ್ತು ಮನದ ಮಿಂಚು ಅನ್ನುವಂತಹ ಎರಡು ಕವನ ಸಂಕಲನಗಳು, ಹೆಚ್ಚು ಒಂದು 200ಕ್ಕೂ ಹೆಚ್ಚು ಕವಿತೆಗಳು, ವಿಶಿಷ್ಟವಾದ ಕವಿತೆಗಳು ಈ ಸಂಕಲನದಲ್ಲಿವೆ. ಆ ಕವಿತೆಗಳನ್ನು ನಾನು ಓದ್ತಾ ಬಹಳಷ್ಟು ಒಳನೋಟಗಳನ್ನು ಅದರಲ್ಲಿ ನಾನು ಕಂಡುಕೊಂಡು ಬಂದಿದ್ದೇನೆ. ಹಾಗೇನೆ ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ರಮೇಶನ್ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು, ರಾಷ್ಟ್ರೀಯ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಸಲ್ಲಿವೆ. ಅವುಗಳನ್ನೆಲ್ಲ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಬಯೋಡಾಟ ಆಗ್ಬಿಡುತ್ತೆ. ಹಾಗಾಗಿ ಅವರು ಪಡೆದಿರುವಂತಹ ಪ್ರಶಸ್ತಿಗಳಲ್ಲಿ ಬಹಳಷ್ಟು ಪಶ್ಚಿಮ ಬಂಗಾಳದ ಮಹತ್ವದ ರಾಷ್ಟ್ರೀಯ ಕವಿ ಅವರಂತಹ ಪ್ರಶಸ್ತಿಗಳು ಬಂದಿದೆ. ಒಡಿಸ್ಸಾದ ಕಳಿಂಗ ಪ್ರಶಸ್ತಿ ಬಂದಿದೆ. ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಾಗಿವೆ. ಹಾಗಾಗಿ ಪ್ರಶಸ್ತಿಗಳಿಗೋಸ್ಕರ ಬರೆದವರಲ್ಲ, ಪ್ರಶಸ್ತಿಗಳಿಗೋಸ್ಕರ ಅವರು ಬದುಕದವರಲ್ಲ. ಆದ್ರೆ ಅವರ ಬದುಕು ಸಾಧನೆ ಪ್ರಶಸ್ತಿಯ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದೆ. ಮತ್ತೆ ಪ್ರಶಸ್ತಿಗಳು ಅವ್ರನ್ನ ಹುಡ್ಕೊಂಡು ಬಂದಿವೆ. ಇಂತಹ ಘನ ವ್ಯಕ್ತಿತ್ವದ, ಉದಾತ್ತ ಗುಣದ ರಮೇಶ್ ಅವರು ಇನ್ನಷ್ಟು ಸಾಧನೆಗಳ ಜೊತೆ, ಇನ್ನಷ್ಟು ಸೇವೆಗಳ ಮೂಲಕ, ಅವರು ಸೇವೆ ಅಂತನೂ ಕರೆಯಲ್ಲ ಅದನ್ನ, ಅದು ಸಾಹಿತ್ಯ ಸೇವೆ ಅಂತ ಹೇಳಲ್ಲ ಅವರು. ಆದ್ರೆ ಅವರ ಒಂದು ವ್ಯಕ್ತಿತ್ವವೇ ಆಗಿದೆ, ಸಹಜ, ಅವರ ಬದುಕಿನಲ್ಲಿ ಸಹಜವಾಗಿ ಬೆರ್ಕೊಂಡು ಬಂದಿದೆ. ಹೀಗೆ ಮುಂದೆ ಅವರ ಸಾಧನೆಗಳು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ, ಅವರ ಪರಿಚಯ ಇನ್ನಷ್ಟು ಕಡೆ ಹಬ್ಲಿ, ಮತ್ತೆ ಅವರು ಇನ್ನಷ್ಟು ಹೊಸ ಪ್ರತಿಭೆಗಳನ್ನ ಬೆಳಕಿಗೆ ತರಲಿ ಅನ್ನೋದು ನನ್ನ ಆಶಯ. ಎಲ್ಲರಿಗೂ ನಮಸ್ಕಾರ.